ಕಾಂಟ್ರವರ್ಸಿಗಳ ನಡುವೆ ಕರಾವಳಿ ಸಿನಿಮಾ ಗೆದ್ದಿದ್ದು ಹೇಗೆ? ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಕರಾವಳಿ ಸಿನಿಮಾ ಕಳೆದ ವಾರವಷ್ಟೇ ರಿಲೀಸ್ ಆಗಿ ಉತ್ತಮ ಪ್ರದರ್ಶನವನ್ನು ಕಾಣುತ್ತಿದೆ. ಈ ಸಿನಿಮಾದ ನಿರ್ದೇಶಕರು ಗುರುದತ್ ಗಾಣಿಗಾರ್ ಅವರು, ನಿರ್ಮಾಪಕರು ಕೂಡ ಅವರೇ ಆಗಿದ್ದಾರೆ. ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಹಾಗೂ ರಾಜ್ಬಿ ಶೆಟ್ಟಿ ಮತ್ತು ಮಿತ್ರರವರು ಅಭಿನಯಿಸಿದ್ದಾರೆ. ಈ ಮೂವರ ಪಾತ್ರಕ್ಕೂ ಕೂಡ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಳ್ತಿದೆ ಪ್ರೇಕ್ಷಕರಿಂದ. ಸಿನಿಮಾ ರಿಲೀಸ್ಗೂ ಮುಂಚೆ ಒಂದು ಕಾಂಟ್ರವರ್ಸಿ ಎದುರಿಸಿತ್ತು. ಅದೇ ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಇಲ್ಲ. ಟ್ರೈಲರ್ ರಿಲೀಸ್ ವೇಳೆ ಇದು ರುಜುವಾತಾಯಿತು. ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ನಿರ್ದೇಶಕರಾಗಿರುವಂತಹ ಗುರುದತ್ ಗಾಣಿಗಾರ್ ಅವರು. ಆದರೆ ನಾವು ಸಿನಿಮಾ ನೋಡಬೇಕಾದ್ರೆ ಎಲ್ಲೂ ಕೂಡ ಅವರ ವಾಯ್ಸನ್ನು ನಾವು ಮಿಸ್ ಮಾಡ್ಕೊಳ್ಳಲ್ಲ. ಡಬ್ಬಿಂಗ್ ಚೆನ್ನಾಗಿ ಸಿಂಕ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಬಾಡಿ ಟ್ರಾನ್ಸ್ಫಾರ್ಮೇಷನ್, ಈಗ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಯಾರು ಗುರುದತ್ ಗಾಣಿಗಾರ್ ಅವರು ಹೇಳಿದರು, ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೆ ಹೇಳಿದ್ವಿ ಆದರೆ ಅವರು ಮಾಡಿಕೊಂಡಿಲ್ಲ ಅಂತ. ಖಂಡಿತವಾಗ್ಲೂ ಅದರ ಅಗತ್ಯತೆ ಎದ್ದೆದ್ದು ಕಾಣ್ತಿತ್ತು. ನಾವು ಸಿನಿಮಾ ನೋಡಬೇಕಾದ್ರೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಏನಾದರೂ ಮಾಡ್ಕೊಂಡು ಇದ್ದು ಅಂದರೆ ಇನ್ನಷ್ಟು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸ್ತಿದ್ರು ಅಂತ ಅನಿಸುತ್ತೆ. ಇನ್ನುಳಿದಂತೆ ಈ ಸಿನಿಮಾ ಇಲ್ಲಿಯವರೆಗೆ ಸುಮಾರು 10 ಕೋಟಿಗೂ ಅಧಿಕ ಕಲೆಕ್ಷನ್ನ ಮಾಡಿದೆ. ಸುಮಾರು 5 ಲಕ್ಷಕ್ಕೂ ಅಧಿಕ ಟಿಕೆಟ್ ಬುಕ್ ಮೈ ಶೋನಲ್ಲೇ ಸೋಲ್ಡ್ ಆಗಿದೆ. ಆಫ್ಲೈನಲ್ಲೂ ಕೂಡ ಒಂದಷ್ಟು ಟಿಕೆಟ್ ಸೋಲ್ಡ್ ಆಗಿರ್ತವೆ. ಇನ್ನು ಈ ಸಿನಿಮಾದ ಬಡ್ಜೆಟ್ ಅಂದಾಜು 5ರಿಂದ 6 ಕೋಟಿ. ಈ ಸಿನಿಮಾ ಈಗ ಕಲೆಕ್ಷನ್ನ ನೋಡ್ತು ಅಂದರೆ ಖಂಡಿತವಾಗ್ಲೂ ಅದರ ಬಡ್ಜೆಟ್ ಹತ್ರ ಖಂಡಿತವಾಗ್ಲೂ ಬಂದಿದೆ. ಇನ್ನೊಂದು ವಾರ ಇದೇ ರೀತಿ ಓಡ್ತು ಅಂದರೆ ಖಂಡಿತ ಲೈಫ್ ಟೈಮ್ ಕಲೆಕ್ಷನ್ ಒಂದು 15 ಕೋಟಿಗೂ ಅಧಿಕ ಮಾಡುವಂತಹ ಸಾಧ್ಯತೆ ಇದೆ. ಕನ್ನಡ ಚಿತ್ರರಂಗ ಬಿದ್ದಿತ್ತು ಖಂಡಿತ ಸ್ವಲ್ಪ ಮೇಲಕ್ಕೆ ಎತ್ತಿದೆ ಅಂತ ಹೇಳ್ಬೋದು. ಈ ಒಂದು ಚಿತ್ರ ಬಂದ ಮೇಲೆ ಕರಾವಳಿ ಸಿನಿಮಾ ಕನ್ನಡ ಚಿತ್ರಕ್ಕೆ ಮತ್ತೆ ಜೀವ ತುಂಬಿದೆ, ಸಿನಿ ಇಂಡಸ್ಟ್ರಿಗೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ